ದೇಶ ವಿಭಜನೆ ಮಾತನಾಡುವಂತವರಿಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಈಗ ಕೆ ಎಸ್ ಈಶ್ವರಪ್ಪ ಅವರು ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಇಬ್ಬರನ್ನು ಕೂಡ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತ ಸಾಕಷ್ಟು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು, ತೀವ್ರ ಟೀಕೆ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ವಿನಯ್ ಕುಲಕರ್ಣಿ ಅವರು ಇದ್ದಾರೆ, ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋ ಪ್ರಯತ್ನ ಮಾಡೋಣ. ವಿನಯ್ ಕುಲಕರ್ಣಿ ಅವರೇ, ನೀವು ಏನನ್ನ ಮಾತಾಡಿದ್ರೆ ಯಾಕೆ ಈಶ್ವರಪ್ಪ ನಿಮ್ಮನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಮಾತನ್ನು ಹೇಳಿರುವಂತದ್ದು? ಅವತ್ತು ಡೆಲ್ಲಿ ನನಗೆ ಕೇಳಿದಂತ ಟೈಮಲ್ಲಿ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಮಾಡಕ್ ಹೊರಟಾರ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇರ್ತದೆ? ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಮಾತಾಡುವಂತ ಟೈಮಲ್ಲಿ ಅವ್ರು ಯಾಕೆ ಮಾತಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗುವಂಥದ್ದು, ಆಮೇಲೆ ಇಷ್ಟೊಂದು ಮಲ್ತಾಯಿ ಧೋರಣೆ ತೋರಿಸುವಂಥದ್ರಿಂದ ಅವ್ರಿಗೆ ಇಡೀ ನಮ್ಮ ಸೌತ್ ಇಂಡಿಯಾಕ್ಕೆ, ಸೌತ್ ಭಾರತದಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಹೆಚ್ಚು ಕಡಿಮೆ ನಮಗಾಗ್ಲಿ, ತಮಿಳುನಾಡಾಗ್ಲಿ, ಕೇರಳ ಆಗಲಿ, ಆಂಧ್ರ ಪ್ರದೇಶಗಳಾಗ್ಲಿ, ಇವೆಲ್ಲ ಎಲ್ಲೆಲ್ಲಿ ಸರ್ಕಾರಗಳಿಲ್ಲ ಅಂತಲ್ಲೇ ಯಾಕಂದ್ರೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯ, ಇಡೀ ದೇಶದಲ್ಲಿ ನಮ್ಮ ರಾಜ್ಯ 2 ಅಥವಾ 3ನೇ ಸ್ಥಾನದಲ್ಲಿ ನಾವು ಹೆಚ್ಚಿನ ಟ್ಯಾಕ್ಸ್ ಕೊಡುವಂತವ್ರು 2ನೇ ಸ್ಥಾನದಲ್ಲಿ, ಇಡೀ ದೇಶದಲ್ಲಿ 2ನೇ ಸ್ಥಾನದಾಗ ಅದೇವು ನಾವು. ಅತ್ಯಂತ ಹೆಚ್ಚಿನ ತೆರಿಗೆ ಕಲೆಕ್ಷನ್ ಮಾಡಿ ಕೊಡೋದು ನಮ್ಮ ರಾಜ್ಯ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ವಾಪಸ್ ದುಡ್ಡು ಬರೋಂತ ಟೈಮ್ನಾಗ ಸುರೇಶ್ ಅವ್ರು ಏನ್ ಮಾತಾಡಿದ್ರು, ಯಾಕಂದ್ರೆ ಸಿಟ್ಟೊಳಗೆ ಹೇಳಿರ್ಬೋದು ಅವ್ರು, ನಾವು ವಿಭಜನೆ ಮಾಡ್ಕೊಂತೀವಿ. ನಾ ಹೇಳಿದ್ ಕೂಡ ಅದೇ, ನಾನೆಂದೆ ಡಿ ಕೆ ಸುರೇಶ್ ಅವ್ರು ಹೇಳಿದ್ದು ಆ ಸಿಟ್ಟಿನಲ್ಲಿ ನಮಗೆ ಪದೇ ಪದೇ ಅನ್ಯಾಯ ಆಗೋದ್ರಿಂದ ನಮ್ಮದ್ ನಾವು ಸಪರೇಟ್ ಮಾಡ್ಕೊಂತೀವಿ ಅನ್ನುವಂತ ಮಾತನ್ನ ಹೇಳ್ಯಾರ. ಆ ಸಿಟ್ಟಿನಲ್ಲಿ ಹೇಳಿದಕ್ಕೆ ಅದನ್ನೇನ ತಿಳ್ಕೊಳ್ಳೋ ಇದಲ್ಲ ಅಂತ ಆ ತರ ಆಗಿ ನಾ ಹೇಳಿದ್ದು. ಸೊ ಈಶ್ವರಪ್ಪ ಅವರು ನೇರವಾಗಿ ಹೇಳ್ತಾ ಇರುವಂತದ್ದು, ಈ ರೀತಿ ಮಾತನಾಡುವನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾನೂನು ತರಬೇಕು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಈಶ್ವರಪ್ಪನವರು ಇಷ್ಟು ವರ್ಷ ಹೆಂಗ್ ರಾಜಕೀಯ ಮಾಡಿದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಅವ್ರ ನಾಲ್ಗಿಗೆ ಮೆದಳಿಗೆ ಯಾವತ್ತು ಕನೆಕ್ಷನ್ ಇರಂಗಿಲ್ಲ. ಇವತ್ತಲ್ಲ, ನಾನು ಅವ್ರ ಜೊತೆ 20 ವರ್ಷದಿಂದ ಅವ್ರ ಜೊತೆ ಎಮ್ ಎಲ್ ಇದೀನಿ. ಈಶ್ವರಪ್ಪನವ್ರ ಮಾತೇನು ನಾವೇನೋ ಬಹಳ ಸೀರಿಯಸ್ ಆಗಿ ತೊಳಂಗಿಲ್ಲ. ಅವ್ರು ಒಂದ್ ಮನಿ ಎರಡಕ್ಕೂ ಕನೆಕ್ಷನ್ ಇರಂಗಿಲ್ಲ ಅವ್ರಿಗಷ್ಟ, ಹಂಗಾಗಿ ಮಾತಾಡ್ತಿರ್ತಾರ ಅವ್ರ ಬಗ್ಗೆ. ಯಾಕಂದ್ರೆ ಹಿರಿಯರವರು, ಅವ್ರ ಬಗ್ಗೆ ನಾ ಏನು ಹೆಚ್ಚಿಗೆ ಮಾತಾಡ್ಕೊಂಗಿಲ್ಲ. ಆದ್ರೆ ಈ ರೀತಿ ಪ್ರಚೋದನಾತ್ಮಕವಾದಂತಹ ಹೇಳಿಕೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ. ಯಾಕಂದ್ರೆ ಅವ್ರ ಬೇಸ ಅದಲ್ಲ, ಪ್ರಚೋದನೆ ಮಾಡುದು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುದು, ಅವ್ರ ಉದ್ಯೋಗ ಅದು. ಈಶ್ವರಪ್ಪನವ್ರಿಗೆ ಹೊಸದಲ್ಲಿದೆ, ಅವ್ರ ಟ್ರೈನಿಂಗ್ ಹಂಗಿರ್ತೈತಿ, ಹಾಗಾಗಿ ಮಾತಾಡ್ತಾರ ಅವ್ರು. ಪದೇ ಪದೇ ಬಿಜೆಪಿ ಅವರು ನಮ್ಮ ಸಂಸ್ಕೃತಿ ಅನ್ನುವಂಥದ್ ಬಗ್ಗೆ, ಸಾಕಷ್ಟು ಸಂಸ್ಕೃತಿ ಬಗ್ಗೆ ಮಾತನಾಡುವಂತದ್ದು ಕೂಡ. ಆದ್ರೆ ಈ ರೀತಿಯ ಒಂದಷ್ಟು ಹೇಳಿಕೆಗಳು ಯಾಕೆ ಬೇಕಾಗುತ್ತಾ ಅಂತ. ಮ್ಯಾಲೆ ಸಂಸ್ಕೃತಿ ಅಷ್ಟೇ ಬೇರೆ ಇರ್ತೈತಿ, ಬಟ್ ಸಂಸ್ಕೃತಿ ಏನೈತೆ ಅಂದ್ರೆ ಬಾಯಿ ಮನಸ್ಸಿಂದ ಬರ್ತೈತೆ ಅಷ್ಟೇ. ಅವ್ರ ಸಂಸ್ಕೃತಿಗಳೇನೋ ಮನಸ್ಸಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳೋ ಪ್ರಮೇಯವೇ ಇಲ್ಲ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಬೇಡ, ಅವ್ರ ಕ್ಷಮೆ ನಾವೇನ್ ಕೇಳಕ್ ಬಹಳ ಸೀನಿಯರ್ ಅದರ, ಪಾಪ ಆರಾಮ್ ಇರ್ಲವ್ರು. ಅಲ್ಲ ಸರ್, ಈ ರೀತಿ ಹೇಳಿಕೆ ಅಲ್ಲ ಸರ್, ಕಾನೂನು ಅಲ್ಲ, ಈ ರೀತಿ ಹೇಳಿಕೆಗೆ ಸಂಬಂಧಪಟ್ಟ ನೀವೇನಾದ್ರೂ ಅವ್ರ ವಿರುದ್ಧ ಕಾನೂನು ಕ್ರಮ ಆ ರೀತಿಯಲ್ಲಿ ಏನಾದ್ರು ಹೋಗ್ತೀರಾ? ಜನ ನೋಡ್ತಿರ್ತಾರ, ಅದಕ್ಕೆ ಕಾನೂನು ಕ್ರಮ ಜನನ ತೋರಿಸ್ತಿರ್ತಾರ. ಅವ್ರ ಏನ್ ಮಾಡ್ತಿರ್ತಾರಲ್ಲ ಅದಕ್ಕೆಲ್ಲ ಜನ ಉತ್ತರಿಸಕ್ ಜನ ರೆಡಿ ಐತಿ. ಸೊ ಇದಿಷ್ಟು ಕೂಡ ವಿನಯ್ ಕುಲಕರ್ಣಿ ಅವರ ಸ್ಪಷ್ಟವಾದ ಮಾತುಗಳು. ಯಾಕಂದ್ರೆ ಈಶ್ವರಪ್ಪ ಅವರು ನ್ಯಾಲ್ಗೆ ಮತ್ತು ಮಿದುಳಿಗೆ ಯಾವುದೇ ರೀತಿಯ ಸಂಪರ್ಕವೇ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಆ ಒಂದು ಹೇಳಿಕೆಯ ಭಾಗ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.